ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಇಲ್ಲಿ ಕೇಕೆ ರೆಡ್ ಹ್ಯಾಂಡ್ ಆಗಿ ಲಾಕ್ ಆಗಿದ್ದಾನೆ. ಈ ಕಡೆ ನಾರಾಯಣ ಶಾಸ್ತ್ರಿಗಳಿಗೆ ನನ್ನ ಮಗ ಇಂಥ ಕೆಲಸ ಮಾಡೋದಾ? ಖಂಡಿತ ಇದು ನನ್ನ ಮಗ ಆಗಿರಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಮಗ ಅಲ್ಲ, ನನ್ನ ರಾಮಾಚಾರಿ ಮುಖದ ವೇಷದಲ್ಲಿ ಇರೋ ಯಾವುದೋ ಭೂತ ಇದು. ಇವನು ಮತ್ತು ವೈಶ್ವಕ ಇಬ್ಬರು ಕೂಡ ಸೇರಿಕೊಂಡು ನನ್ನ ಮುಗಿಸ್ಬೇಕು ಅಂತಾನೆ ಅಂದ್ಕೊಂಡಿದ್ದಾರೆ. ಇವನು ನನ್ನ ಮುಗಿಸೋಕೆ ಅಂತ ಬಂದಿದ್ದಾನೆ ಅಂತ ಅಂದ್ಕೊಂಡು ಈ ವಿಶ್ವನ ಹೇಳೋ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಅವ್ರಿಗೆ ಕೈ ಕಾಲಿಲ್ಲ. ಅದಕ್ಕೋಸ್ಕರ ದೇವ್ರೆ ಯಾಕಪ್ಪ ನಾನು ಈ ವಿಷಯ ಹೇಳಬೇಕು? ಮನೆಯವರೆಲ್ಲರೂ ಇವನೇ ರಾಮಾಚಾರಿ ಅಂದ್ಕೊಂಡಿದ್ದಾರೆ. ಆದರೆ ಇವನು ರಾಮಾಚಾರಿ ಅಲ್ಲ, ನನ್ನ ಮಗ ರಾಮಾಚಾರಿ ಅಲ್ಲ, ನನ್ನ ಮಗನ ವೇಷದಲ್ಲಿರೋ ಯಾವುದೋ ಭೂತ ಅಂತ ಹೇಳಬೇಕು. ದಯವಿಟ್ಟು ನನಗೆ ಮಾತು ಕೊಡು ಅಂತ ಕೇಳ್ತಿದ್ದಾರೆ. ಈ ಕಡೆ ರಾಮಾಚಾರಿನ ಕರೆದಿದ್ದಾಗೆ ನಾರಾಯಣ ಶಾಸ್ತ್ರಿಗಳು ಮತ್ತಷ್ಟು ಗಾಬರಿ ಆಗ್ತಿದ್ದಾರೆ. ಕೈ ಕಾಲನ್ನು ಕೇಕೆ ಹಿಡ್ದಿದ್ದೆ ಕಣ್ಣಲ್ಲೇ ಸಿಗ್ನಲ್ ಕೊಡ್ತಿದ್ದಾನೆ. ಆ ಒಂದು ಕಣ್ಣಿನ ನೋಟದಿಂದನೇ ಭಯ ಪಡ್ತಿದ್ದಾರೆ ಶಾಸ್ತ್ರಿಗಳು. ನಂತರ ಇದು ಯಾಕಿರೋದು ಈ ರೀತಿ ಆಗ್ತದೆ ಅಂತ ಚಾರು ಅನ್ಕೋತಿದ್ದಾಳೆ. ಈ ಕಡೆ ಜಾನಕಿ ಅವ್ರು ಕೂಡ ಅನ್ಕೋತಿದ್ದಾರೆ ಯಾಕೆ ಇಷ್ಟು ಗಾಬರಿ ಆಗ್ತಿದ್ದಾರೆ ಅಂತ. ನಂತರ ಈ ಕಡೆ ಡಾಕ್ಟರ್ಗೆ ಕಾಲ್ ಮಾಡ್ತೀನಿ ಅಂತ ಚಾರು ಹೊರಡ್ತಿದ್ದಾಗೆ ಈ ಕಡೆ ವೈಶ್ವಕ, ಅಯ್ಯೋ ಏನು ಚಾರು ಡಾಕ್ಟರ್ಗೆ ಯಾಕೆ ಕಾಲ್ ಮಾಡೋಕೆ ಹೋಗ್ತೀಯಾ? ಡಾಕ್ಟರ್ ಹೇಳಿದ್ರಲ್ವ ಅವತ್ತು ನಿಮ್ಮ ಬಾಬಾ ಹುಷಾರಾಗ್ತಿದ್ದಾರೆ ಅಂತ, ಒಳ್ಳೇದಾಗ್ತಿದೆ ಅಂತ, ಮತ್ತು ಅವ್ರಿಗೆ ಹಳೇದೆಲ್ಲ ನೆನಪಾಗ್ತದೆ, ಅದಕ್ಕೋಸ್ಕರನೇ ಅವ್ರಿಗೆ ಈ ರೀತಿ ವ್ಯತ್ಯಾಸ ಆಗ್ತದೆ. ಅದು ಒಳ್ಳೆಯದಕ್ಕೆ ತಾನೇ, ಸುಮ್ಮನೆ ಇರು, ಕಾಲ್ ಮಾಡಬೇಡ ಅಂತ ಹೇಳಿ ಅವಾಯ್ಡ್ ಮಾಡಿಬಿಡ್ತಾಳೆ. ನಂತರ ಈ ಕಡೆ ಮಾನ್ಯತಾ ಅವ್ರಿಗಂತೂ ಖಂಡಿತ ಮನೇಲಿ ನನ್ನ ಮಗಳ ವಿರುದ್ಧ ಕೇಕೆ ಕೆಲಸ ಮಾಡ್ತಿದ್ದಾನೆ. ಹಾಗಾಗಿ ಕೇಕೆ ಅವತಾರ ಖಂಡಿತ ನನ್ನ ಮಗಳಿಗೆ ಇಷ್ಟ ಆಗೋದಿಲ್ಲ. ಆಲ್ರೆಡಿ ಅವಳಿಗೆ ಬೇಸತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಅದನ್ನು ತಿಳ್ಕೋಬೇಕು ಅಂತ ಅಂದ್ಕೊಂಡು ಚಾರುಗೆ ಕಾಲ್ ಮಾಡ್ತಿದ್ದಾರೆ. ಬಟ್ ಚಾರು ಕಾಲ್ನ ರಿಸೀವ್ ಮಾಡ್ತಿಲ್ಲ, ಕಟ್ ಮಾಡ್ತಿದ್ದಾಳೆ. ಇವ್ರು ಯಾಕೆ ಕಾಲ್ ಮಾಡಿದ್ದಾರೆ ಅಂತ, ಏನದು ನನ್ನ ಮಗಳು ಯಾಕೆ ಕಾಲ್ ಕಟ್ ಮಾಡ್ತಿದ್ದಾಳೆ, ಏನಪ್ಪ ಇದು ಏನಾಗಿದೆ ಅಲ್ಲಿ, ಮೊದಲು ನಾನು ತಿಳ್ಕೊಳ್ಳೇಬೇಕು ಅಂತ ಹೊರಟು ಸಿದ್ಧವಾಗ್ತಾ ಇದ್ರೆ ಈ ಕಡೆ ಜಾನಕಿ ಅವರು, ನನಗೆ ರಾಮಾಚಾರಿ ಥರನೇ ಇನ್ನೊಬ್ಬ ಮಗ ಆದ, ಅವನು ಸಂತೆಯಲ್ಲಿ ಕಳೆದು ಹೋಗ್ಬಿಟ್ಟ ಜಾತ್ರೆ ಟೈಮಲ್ಲಿ. ಅವನು ಮತ್ತು ನನ್ನ ಮಗ ರಾಮಾಚಾರಿ ಇಬ್ಬರು ಕೂಡ ನೋಡೋಕ್ಕೆ ಒಂದೇ ರೀತಿ ಇದ್ದರು ಅಂತ ಹೇಳ್ತಿದ್ರೆ, ಖಂಡಿತ ಏನು ಯೋಚನೆ ಮಾಡಿಬಿಡಿ, ಆನೆ ನಿಮ್ಮ ಮಗ ಸಿಗ್ತಾರೆ. ಮಾವಂಗೆ ಹುಷಾರಿಲ್ದಿರೋರೆ ಹುಷಾರಾಗ್ತಿದ್ದಾರೆ ಅಂದಮೇಲೆ ನಿಮ್ಮ ಮಗ ಸಿಗದೆ ಇರ್ತಾರ ಅಂತ ಹೇಳ್ತಿದ್ದಾಳೆ. ಬಟ್ ಇಲ್ಲಿ ರಾಮಾಚಾರಿ ಕೇಕೆ ಇಬ್ಬರು ಕೂಡ ಅಣ್ಣ ತಮ್ಮದಿರು ಅನ್ನೋ ವಿಷಯ ವೈಶ್ವಾಕ ಗೊತ್ತೇ ಇಲ್ಲ. ಒಮ್ಮೆ ಈ ರೀತಿ ಅವಳಿ ಜವಳಿ ಅಂತ ಹೇಳಿಬಿಟ್ರೆ ಖಂಡಿತ ವೈಶ್ವಾಕ ಬ್ರೈನ್ ಕೆಲಸ ಮಾಡೇ ಬಿಡುತ್ತೆ. ಖಂಡಿತ ಇವನೇ ಇರಬಹುದಾ ಅಂತ ಅವಳಿಗೆ ಅನ್ನಿಸ್ಬಿಡುತ್ತೆ. ಆಲ್ರೆಡಿ ಇಲ್ಲಿ ಕೇಕಿಗೆ ಇವ್ರ ಬಗ್ಗೆ ಎಮೋಷನ್ಸ್ ಇದೆ. ಜೊತೆಗೆ ಅಪ್ಪನ್ನ ಸಾಯಿಸೋದಕ್ಕೆ ಹೋದಾಗ ಎಂದೂ ಕೈ ನಡಗಿಲ್ಲ. ಎಷ್ಟೋ ಕೊಲೆಗಳು ಮಾಡಿರೋ ಕೇಕಿಗೆ ಕೈ ನಡಗ್ತಿದೆ. ಯಾಕೆ ಏನು ಅಂತ ಅರ್ಥ ಆಗ್ತಿಲ್ಲ. ಮನುಷ್ಯನೇ ಸ್ಟ್ರಾಂಗ ಅಂತ ಎಲ್ಲ ಫೀಲ್ ಮಾಡ್ಕೊತಿದ್ದಾರೆ. ಫೈನಲಿ ಶಾಸ್ತ್ರಿಗಳಿಗೆ ಗೊತ್ತಾಗಿದೆ ಈ ಮನೇಲಿರುವುದು ರಾಮಾಚಾರಿ ಅಲ್ಲ, ಮತ್ತೊಬ್ಬ ವ್ಯಕ್ತಿ, ಅದು ಭೂತ ಅಂತ ಹೆಸರಿಟ್ಕೊಂಡ್ಬಿಟ್ಟಿದ್ದಾರೆ. ನಂತರ ಆ ಕಡೆ ರಾಮಾಚಾರಿಗೆ ಹೆಂಡತಿ ಚಾರು ಬಗ್ಗೆ ತುಂಬ ಆಲೋಚನೆಗಳು ಬರ್ತಿದೆ, ಕನಸುಗಳು ಬೀಳ್ತಿದೆ. ಚಾರು ತುಂಟತನ ಪ್ರೀತಿ ಎಲ್ಲವೂ ಕೂಡ ಅವರನ್ನು ಕನಸಲ್ಲೂ ಕೂಡ ಕಾಡ್ತಿದೆ. ತಕ್ಷಣ ಎಚ್ಚರ ಆಗ್ತಾರೆ, ಚಾರು ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ, ಚಾರುನ ಮಿಸ್ ಮಾಡ್ಕೊತಿದ್ದಾರೆ. ಫೈನಲಿ ರಾಮಾಚಾರಿ ಮನಸ್ಸಲ್ಲಿ ಚಾರು ಪ್ರೀತಿ, ಚಾರು ಎಲ್ಲಿದ್ದಾಳೆ ಅನ್ನೋ ಸತ್ಯ ನಮಗೆ ಗೊತ್ತಾಗ್ತದೆ. ಫೈನಲಿ ಮಾನ್ಯತಾ ಚಾರು ಮನೆಗೆ ಎಂಟ್ರಿ ಕೊಟ್ಟೇ ಬಿಡ್ತಾಳೆ. ಏನಾಗ್ತದೆ ಕಣ್ಣಾರೆ ನೋಡೇ ಬಿಡಬೇಕು ಅಂತ ಬರ್ತಿದ್ದಾಗೆ ಈ ಕಡೆ ವೈಶ್ವಕ ಎದುರಾಗಿ ಹೆವಿ ಡ್ರಾಮಾ ಮಾಡ್ತಿದ್ದಾಳೆ. ಏನ್ರಿ ಯಾಕ್ರಿ ನಮ್ಮ ಮನೆಗೆ ಬಂದ್ರಿ, ಯಾರೀ ನಿಮ್ಮನ್ನ ಕರೆದಿದ್ದು, ಅವತ್ತೆಲ್ಲ ಅಷ್ಟೆಲ್ಲ ಮಾಡಿ ನನ್ನ ಈ ಸ್ಥಿತಿಗೆ ತಂದಿದ್ದಾಯ್ತು, ಇವತ್ತು ಯಾಕ್ರಿ ಬಂದಿದ್ರಾ, ನಮ್ಮ ಮನೆಯಿಂದ ಹೋಗ್ತಾರೆ, ಯಾರು ನಿಮಗೆ ಆವತರಣ ಕೊಟ್ಟು ಇನ್ವಿಟೇಷನ್ ಕೊಟ್ಟು ಆಮಂತ್ರಣ ಕೊಟ್ಟು ಕರೆದಿದ್ದು ಅಂತ ಹೇಳ್ತಿದ್ದಾಗೆ ಈ ಕಡೆ ಚಾರು ಎಂಟ್ರಿ ಕೊಡ್ತಾಳೆ. ಯಾಕಮ್ಮ ಬಂದಿದ್ಯಾ? ನನ್ನ ಗಂಡನ ಮನೆಗೆ ನಿನ್ನ ಹತ್ರ ಮರ್ಯಾದಿಲ್ಲ, ನನ್ನ ಗಂಡನ ಮನೆಗೆ ತೊಂದರೆ ಮಾಡಿದ್ದು ನನಗೆ ಯಾವುದೇ ಕಾರಣಕ್ಕೂ ಇಲ್ಲಿಗೆ ಪ್ರವೇಶ ಇಲ್ಲ, ಮೊದಲು ಇಲ್ಲಿಂದ ಹೋಗ್ತಾರೋ. ನನ್ನ ಗಂಡ ಏನಾದರೂ ನಿನ್ನನ್ನು ನೋಡಿಬಿಟ್ರೆ ಖಂಡಿತ ಅವನ ಕೋಪಕ್ಕೆ ನೀನು ಉಳಿಯೋದಿಲ್ಲ, ಆಮೇಲೆ ನಿಂಗೆ ಅವಮಾನ ಆಗುತ್ತೆ, ಸುಮ್ಮನೆ ಹೋಗ್ತಾರು ಅಂತ ಹೇಳ್ತಿದ್ದಾಳೆ. ಆದರೆ ಅಷ್ಟರಲ್ಲಿ ರಾಮಾಚಾರಿ ಬಂದಿದ್ದೆ, ಬನ್ನಿ ಅತ್ತೆ ಒಳಗಡೆ ಅಂತ ಕರೀತಿದ್ದಾಗ ಈ ಕಡೆ ಚಾರುಗೆ ಜಾನಕಿ ಅವ್ರಿಗೆ ಶಾಕ್ ಆಗ್ತದೆ. ಏನದು ರಾಮಾಚಾರಿ ನೀನು ಕರೀತಿದ್ಯಾ ಅಂತ ಕೇಳ್ತಿದ್ರೆ ಈ ಕಡೆ ಮಾನ್ಯತಾ ನಗ್ತಿದ್ದಾರೆ. ಮನುಷ್ಯ ಅಂದಮೇಲೆ ತಪ್ಪು ಮಾಡ್ತಾರಲ್ವ, ಕ್ಷಮಿಸಿ ಒಪ್ಕೋಬೇಕು ತಾನೆ, ಅವ್ರು ನಿಮ್ಮಮ್ಮ ನನಗತ್ತೆ ದೇವ್ರ ರೀತಿ ಅಂತೆಲ್ಲ ಹೆವಿ ಬಿಲ್ಡಪ್ ತೋರಿಸ್ತಿದ್ದಾನೆ. ನಂತರ ಜೈಲಲ್ಲಿ ಯಾರೋ ಬಿಡುಗಡೆಯಾಗಿ ಹೋಗ್ತಿದ್ದಾರೆ, ಅವ್ರ ಮುಖದಲ್ಲಿ ನೋಡೋ ಖುಷಿ ಅಷ್ಟಿಷ್ಟಲ್ಲ ಅಷ್ಟು ಖುಷಿ ಪಡ್ತಿದ್ದಾರೆ. ಇದನ್ನು ರಾಮಾಚಾರಿ ಕೂಡ ಗಮನಿಸ್ತಾನೆ. ಅವ್ನಿಗೆ ಒಂದು ಐಡಿಯಾ ಓಡ್ತದೆ, ಇವ್ರು ಹೇಗೂ ಆಚೆ ಹೋಗ್ತಿದ್ದಾರೆ, ನಾನು ಅಡ್ರೆಸ್ ಮಾಡಿ ನನ್ನ ವಿಶ್ವನ ಅವ್ರ ಮುಖಾಂತರ ತಿಳಿಸಿದ್ರೆ ಅವ್ರ ಮನೆಗೆ ಹೋಗಿ ತಿಳಿಸ್ತಾರೆ. ಆಗ ಖಂಡಿತ ಚಾರು ಮೇಡಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ, ಆಗ ನನ್ನನ್ನು ಬಿಡಿಸ್ಕೊಂಡು ಹೋಗ್ಬೋದು ಅಂತ ಹೇಳಿ ಯೋಚನೆ ಮಾಡ್ತಿದ್ದಾನೆ. ಫೈನಲಿ ಮಾನ್ಯತಾ ಬಂದಿದ್ದೆ ಕೇಕೆ ಮೇಲೆ ಅನುಮಾನ ಬರೋಕೆ ಶುರುವಾಗೋದಂತೂ ಶ್ರದ್ಧಸಿದ್ಧವಾಗಿದೆ. ಮಾನ್ಯತಾ ಬಂದಿದ್ದೆ ಇಲ್ಲಿರೋದು ರಾಮಾಚಾರಿ ಅಲ್ಲ, ಕೇಕಿ ಅನ್ನೋ ಸುಳಿವನ್ನು ಬಿಟ್ಕೊಡೋ ರೀತಿಯಲ್ಲಿ ಇದ್ದಾರೆ. ಹಾಗಿದ್ರೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.